ರಿಪ್ಪನ್ ಸ್ವಾಮಿ ಒಂದು ಸಣ್ಣ ಒಳ್ಳೆ ಕೆಲಸ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ಬೋದು. ಅದೇ ರೀತಿ ಒಂದು ಸಣ್ಣ ಕೆಟ್ಟ ಆಲೋಚನೆ ಕೂಡ ಒಂದು ದೊಡ್ಡ ವಿನಾಶಕ್ಕೆ ಕಾರಣ ಆಗುತ್ತೆ. ಇಷ್ಟು ದಿನ ಚಾಕ್ಲೇಟ್ ಬಾಯ್ ಆಗಿ ನೆಕ್ಸ್ಟ್ ಡೋರ್ ಇಮೇಜ್ ಅನ್ನ ಮೇಂಟೈನ್ ಮಾಡಿದ ವಿಜಯ್ ರಾಘವೇಂದ್ರ ಅವರು ಫಾರ್ ದ ವೆರಿ ಫಸ್ಟ್ ಟೈಮ್ ರಾ ಅಂಡ್ ಡ್ರಸ್ಟಿಕ್ ಆಗಿ ಒಂದು ನೆಗೆಟಿವ್ ಶೇಡ್ ಅನ್ನ ಕ್ಯಾರಿ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಈ ಸಿನಿಮಾನ ನಿರ್ದೇಶನ ಮಾಡಿರೋದು ಕಿಶೋರ್ ಮೂಡಬಿದ್ರಿ ಅವರು. ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಅಂಡ್ ಈ ಸಿನಿಮಾ ವಿಜಯ್ ರಾಘವೇಂದ್ರ ಅವರು ಈಗರಾಗಿ ಕಾಯ್ತಿದ್ದಂತಹ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಬಾಕ್ಸ್ ಆಫೀಸ್ ಅಲ್ಲಿ ಕೊಡುತ್ತಾ? ಸಿನಿಮಾ ಹೇಗಿದೆ, ಏನ್ ಸಮಾಚಾರ ಎಲ್ಲವನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಬರುವಂತಹ ರಿವ್ಯೂಗಳು ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲೆನಾಡಿನ ಪ್ರದೇಶದಲ್ಲಿ ನಡೆಯುವಂತಹ ರೂರಲ್ ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಸಿನಿಮಾನೇ ರಿಪ್ಪನ್ ಸ್ವಾಮಿ. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಕಥೆಯ ಡಾರ್ಕ್ ಸೈಡ್ ಅನ್ನ ರಿಸೆಂಬಲ್ ಮಾಡುವಂತಹ ರೀತಿಯಲ್ಲಿ ಮಹಿಷಾಸುರನ ಯಕ್ಷಗಾನದ ಪ್ರದರ್ಶನದಿಂದ ಓಪನ್ ಮಾಡ್ತಾರೆ. ಮೆಟಫರಿಕಲಿ ಅದನ್ನ ಹೇಳಿರುವಂತಹ ರೀತಿ ಇಷ್ಟ ಆಗುತ್ತೆ. ಆ ರಾಕ್ಷಸನಿಗೂ ಇಲ್ಲಿಯ ಕತೆ, ಇಲ್ಲಿಯ ನರೇಶನ್ಗೂ ಸಂಬಂಧ ಏನು ಅನ್ನೋದು ಸಿನಿಮಾ ಮುಗಿದ್ಮೇಲೆ ರೌಂಡ್ ಆಫ್ ಆಗುತ್ತೆ. ರಿಪ್ಪನ್ ಸ್ವಾಮಿ ಆತ್ಮಹತ್ಯೆಯಿಂದ ಸತ್ತಿದ್ದಾನೆ. ಅಲ್ಲಿಂದ ಶುರುವಾಗುವಂತಹ ಸಿನಿಮಾ ರಿಪ್ಪನ್ ಸ್ವಾಮಿ ಯಾರು, ಅವನಿಗೆ ರಿಪ್ಪನ್ ಸ್ವಾಮಿ ಅನ್ನೋ ಹೆಸರು ಹೇಗ್ ಬಂತು, ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಲ್ಲಿ ಆತನ ನಡವಳಿಕೆ ಯಾಕೆ ಆಗಿದೆ, ಆತನ ಆಯ್ಕೆಗಳು ಮತ್ತು ಅದರಿಂದ ಸೃಷ್ಟಿಯಾಗುವಂತಹ ಸಮಸ್ಯೆಗಳೇನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ರಿಪ್ಪನ್ ಸ್ವಾಮಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ ಅನ್ನುವಂತಹ ವಿಷಯವನ್ನ ಸಿನಿಮಾ ತಂಡ ಬುಕ್ ಮೈ ಶೋ ಸಿನಾಪ್ಸಿಸ್ ಅಂಡ್ ಇಂಟರ್ವ್ಯೂಗಳಲ್ಲಿ ಓಪನ್ ಆಗಿ ಹೇಳಿರೋ ಕಾರಣ ಅದು ಇವತ್ತು ಸ್ಪಾಯ್ಲರ್ ಆಗಿ ಉಳಿದಿಲ್ಲ. ಹಾಗಾಗಿ ಅದನ್ನ ಪ್ಲಾಟ್ ಪಾಯಿಂಟ್ ಅಲ್ಲಿ ನಾನು ಕೂಡ ಮೆನ್ಷನ್ ಮಾಡಿದೀನಿ. ಅಂಡ್ ಅದರ ಸುತ್ತ ನಡೆಯುವಂತಹ ಘಟನೆಗಳೇ ಈ ಸಿನಿಮಾ. ಮೊದಲನೇದಾಗಿ ನನ್ನನ್ನ ಇಂಪ್ರೆಸ್ ಮಾಡಿದ್ದು ಅಂಡ್ ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಅಂದ್ರೆ ಅದು ವಿಜಯ್ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್. ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡಿದ್ದಾರೆ ರಾಘವ್ ಅವರು. ಆಸ್ ಎ ಹೋಲ್ ಇಡೀ ಸಿನಿಮಾವನ್ನ ತಮ್ಮ ಶೋಲ್ಡರ್ ಮೇಲೆ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಪರ್ಫೆಕ್ಷನ್ ಕಾಣ್ತು ಅವರ ನಟನೆಯಲ್ಲಿ. ಆ ಪಾತ್ರದ ಲುಕ್ ಅಂಡ್ ಫೀಲ್ ಆಗ್ಲಿ, ಕ್ಯಾರೆಕ್ಟರ್ ಟ್ರೈಟ್ ಅಂಡ್ ಅದರ ಸ್ಟೈಲ್ ಅಂಡ್ ಬಿಹೇವಿಯರ್ ಆಗ್ಲಿ, ಎಲ್ಲದರಲ್ಲೂ ಒಂದು ಮೆಚುರಿಟಿ ಕಾಣುತ್ತೆ. ಯಾಕೆ ಇವರು ಇಷ್ಟು ಅಂಡರ್ ರೇಟೆಡ್ ಅಂತ ಮತ್ತೆ ಮತ್ತೆ ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ಮಾತಾಡೋ ಹಾಗೆ ಮಾಡ್ತಾರೆ. ಕುದೋಸ್ ಟು ಹಿಮ್. ಪ್ಲಾಟ್ ಪಾಯಿಂಟ್ ಸಿಂಪಲ್ ಆಗಿದೆ. ಇದು ಒಬ್ಬ ಮನುಷ್ಯನ ಜರ್ನಿ ಅಂಡ್ ಅವನ ಜೊತೆ ಇರುವಂತಹ ಮಿಸ್ಟ್ರೀಸ್ ಮೇಲೆ ಲೇಯರ್ಸ್ ಅನ್ನ ಸ್ಟಿಚ್ ಮಾಡಿ ಕಥೆಯನ್ನ ಹೆಣೆದಿದ್ದಾರೆ. ಬಟ್ ಇದನ್ನ ನರೇಟ್ ಮಾಡಿರುವಂತಹ ರೀತಿ ಫ್ರೆಶ್ ಆಗಿದ್ರು ಕತೆ ಟ್ರಾವೆಲ್ ಆಗುವಂತಹ ಪೇಸು ಸ್ಲೋ ಅಂತ ಅನ್ಸಿದ್ದು ಸುಳ್ಳಲ್ಲ. ಮಿಸ್ಟರೀಸ್ ಅನ್ಫೋಲ್ಡ್ ಆಗ್ತಾ ಆಗ್ತಾ ಪ್ರೆಡಿಕ್ಟಬಲ್ ಆಗಿ ಉಳ್ಕೊಳುತ್ತೆ ಅಂಡ್ ಪ್ರೊಸೀಡಿಂಗ್ಸ್ ಕೂಡ ಬೇಕಿದ್ದ ಹೈಯನ್ನ ಕ್ರಿಯೇಟ್ ಮಾಡಲಿಲ್ಲ ಇಲ್ಲಿ. ಫಸ್ಟ್ ಹಾಫ್ ಅಲ್ಲಿ ರಿಪ್ಪನ್ ಸ್ವಾಮಿ ಅಂಡ್ ಮುದುಕರ ಗ್ಯಾಂಗ್ ನ ಎಸ್ಟಾಬ್ಲಿಷ್ಮೆಂಟ್ ನ ಕೆಲವು ಸೀನ್ಗಳು ಚೆನ್ನಾಗಿದ್ವು. ಸಿನಿಮಾದಲ್ಲಿನ ಸ್ಟಂಟ್ ಕೊರಿಯೋಗ್ರಫಿ ಕೂಡ ರಿಪ್ಪನ್ ಸ್ವಾಮಿಯ ಕೋಪ ಮತ್ತು ಅವನ ಆಟಿಟ್ಯೂಡ್ ಅನ್ನ ವಿಜುವಲಿ ನರೇಟ್ ಮಾಡ್ತು. ಇಂಟರ್ವೆಲ್ ಪಾಯಿಂಟ್ ಚೆನ್ನಾಗಿ ಕೂತ್ರು ಪೋಸ್ಟ್ ಇಂಟರ್ವೆಲ್ ಸಿನಿಮಾ ಆಫರ್ ಮಾಡಿದ್ದು ಪ್ರೆಡಿಕ್ಟಬಲ್ ಆಗಿತ್ತು ಅಂಡ್ ಅದರ ಟೆಂಪ್ಲೇಟ್ ಕೂಡ ತೀರಾ ರಿಪಿಟೇಟಿವ್ ಅನ್ನುವಂತಹ ಫೀಲ್ ಅನ್ನ ಕೊಡ್ತು. ಕಿಶೋರ್ ಮೂಡುಬಿದ್ರಿ ಅವರ ಬರವಣಿಗೆ ಡೀಸೆಂಟ್ ಆಗಿದೆ. ಮುದುಕರ ಗ್ಯಾಂಗ್ ನಲ್ಲಿ ಕ್ರಿಯೇಟ್ ಮಾಡಿರುವಂತಹ ಕ್ವಿರ್ಕಿನೆಸ್ ವರ್ಕ್ ಆಗಿದೆ. ಪಾತ್ರಗಳಿಗೆ ಬೇಕಿದ್ದ ಟೋನ್ ಅನ್ನ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂಡ್ ಕಾನ್ವರ್ಸೇಷನ್ಸ್ ನ ಎಲ್ಲೂ ಓವರ್ ಡೂ ಮಾಡಿಲ್ಲ. ಸಿನಿಮಾಟೋಗ್ರಫಿ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿ ಮೂಡ್ ಬಂದಿದೆ. ಕೆಲವು ಕಡೆ ಸಿನಿಮಾದ ಬಜೆಟ್ ಕಾನ್ಸ್ಟೆಂಟ್ ಕೂಡ ಈ ಟೆಕ್ನಿಕಲ್ ಸ್ಪೇಸ್ ಅಲ್ಲಿ ಇವರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಿಲ್ಲ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಶಶಾಂಕ್ ನಾರಾಯಣ ಅವರ ಎಡಿಟಿಂಗ್ ಕಥೆಯ ಚೌಕಟ್ಟಿನಲ್ಲಿ ಡೀಸೆಂಟ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸಸ್ ಗಳ ವಿಷಯಕ್ಕೆ ಬರೋದಾದ್ರೆ ಆಗ್ಲೇ ಹೇಳಿದಾಗೆ ವಿಜಯ್ ರಾಘವೇಂದ್ರ ಅವರು ಬುಲ್ಸೈಯನ್ನ ಹೊಡೆದಿದ್ದಾರೆ ಇಲ್ಲಿ. ಅಶ್ವಿನಿ ಚಂದ್ರಶೇಖರ್ ಆಸ್ ಹೀರೋಯಿನ್ ಕೊಟ್ಟಿರುವಂತಹ ಪಾತ್ರವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ರಕಾಶ್ ತುಮಿನಾಡು, ಕೃಷ್ಣಮೂರ್ತಿ ಕಾವತ್ತರು ಅಂಡ್ ವಜ್ರಧೀರ್ ಜೈನ್ ಇಸ್ ಇಂಪ್ರೆಸಿವ್. ಇವ್ರುಗಳ ನಟನೆ ಸರಳ ಮತ್ತು ನೈಜವಾಗಿದೆ. ಮಿಕ್ಕ ಉಳಿದವರೆಲ್ಲರೂ ಆ ಪಾತ್ರಕ್ಕೆ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಲ್ಲಿ. ಸಿನಿಮಾನ ಸೆಟ್ ಮಾಡಿರುವಂತಹ ಜಾಗ ಮಲೆನಾಡು. ಕತೆಗೆ ಮತ್ತು ಆ ನರೇಟಿವ್ಸ್ಗೆ ಒಂದು ವಾಯ್ಸ್ ಆಗಿ ಬ್ಲೆಂಡ್ ಆಗಿದೆ ಅಂಡ್ ಅದೊಂದು ಪ್ಲೆಸೆಂಟ್ ವೈಬ್ ಅನ್ನ ಸಿನಿಮಾ ನೋಡಬೇಕಿದ್ರೆ ಕೊಡುತ್ತೆ. ಸಿನಿಮಾದಲ್ಲಿ ಮೆನ್ಷನ್ ಮಾಡಬೇಕಿದ್ದ ಇನ್ನೊಂದು ಪ್ಲಸ್ ಅಂದ್ರೆ ಇದರ ಸೌಂಡ್ ಡಿಸೈನ್. ಅದು ಚೆನ್ನಾಗಿ ಮೂಡ್ ಬಂದಿದೆ. ಫೋಕ್ ಸಾಂಗ್ ಸಿನಿಮಾದ ವೈಬ್ಗೆ ಮ್ಯಾಚ್ ಆಗ್ತದೆ. ಬಟ್ ವಿಜುವಲಿ ಅದರ ಪಿಕ್ಚರೈಸೇಷನ್ ನನಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ 2 ಗಂಟೆ 20 ನಿಮಿಷ ಇರುವಂತಹ ಈ ಸಿನಿಮಾ ಒಂದು ಆವರೇಜ್ ವಾಚ್. ಕೇವಲ ರಿಪ್ಪನ್ ಸ್ವಾಮಿಯ ಸಾವಿನ ಬಗ್ಗೆ ಇರುವಂತಹ ಕತೆ ಅಲ್ಲ, ಇದು ಅವನ ಪಾಸ್ಟ್, ಅವನ ಕುಟುಂಬ, ಆತನ ಸಹಚರರು, ಆತನ ಗುಪ್ತ ನೋವುಗಳು ಮತ್ತು ಆತನನ್ನ ಆವರಿಸಿದಂತಹ ಮಾನಸಿಕ ಅವನತಿಯ ಬಗ್ಗೆ ಮಾತಾಡುತ್ತೆ. ಎಲ್ಲ ಇದ್ರೂ ಸಿನಿಮಾದ ಕೋರ್ ಅಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಬೇಕಿದ್ದ ಎಲಿಮೆಂಟ್ಸ್ ಪ್ರೆಡಿಕ್ಟಬಲ್ ಅಂಡ್ ಮೊನೋಟೋನಸ್ ಆಯ್ತು. ಬಟ್ ಅಟ್ ಲಾಸ್ಟ್ ವಿಜಯ್ ರಾಘವೇಂದ್ರ ಅವರ ಸ್ಟ್ರೈಕಿಂಗ್ ಪರ್ಫಾರ್ಮೆನ್ಸ್ ನಿಮ್ಗೆ ಇಲ್ಲಿ ಇಷ್ಟ ಆಗೇ ಆಗುತ್ತೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.